ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕ್ರೋಶಾ ಕುಚ್ಚು ಹೇಗೆ ಹಾಕೋದು ಅಂತ ನೋಡೋಣ. ಈ ಡಿಸೈನು ಮೊದಲನೇದಾಗಿ ನೀಡಲ್ ನಂಬರ್ 10 0.75 mm ಕತ್ತರಿ 6 ಎಳೆ ದಾರ ಮಾಡಿಕೊಂಡಿದ್ದೀನಿ. ಮೊದಲನೇದಾಗಿ ಸೆರಗ್ ಕಲರ್ ತಗೊಳ್ಳೋಣ, ಬಾರ್ಡರ್ ಕಲರು. ಕ್ರೋಶಾ ಹಾಕಿ ಸ್ಟಾರ್ಟಿಂಗ್ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡೋಣ. ಕ್ರೋಶಾ ಹಾಕಿ ದಾರ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ. ಅಲ್ಲಿಂದ 1 2 3 4 5 ಚೈನ್ಸ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಪಕ್ಕದಲ್ಲೇ ಇನ್ನೊಂದು ಲಾಕ್ ಅಂತಲೂ ಹೇಳ್ಬೋದು ಅಥವಾ ಸಿಂಗಲ್ ಕ್ರೋಶೆ ಅಂತಲೂ ಹೇಳ್ಬೋದು. ಆಮೇಲೆ 8 ಚೈನ್ಸ್ ಹಾಕೊಳ್ಳೋಣ. 1 2 3 4 5 6 7 8. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬೇಡ, ಸ್ವಲ್ಪ ಹಿಂದಕ್ಕೆ ಯು ಶೇಪ್ ಬರೋಂಗೆ ಹಾಕೊಳ್ಳೋಣ. ಲಾಕ್ ಮಾಡ್ಕೊಳ್ಳೋಣ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ, ಆಮೇಲೆ 5 ಚೈನ್. 1 2 2 3 4 5 ಎಲ್ಲಿ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ 5 ಚೈನ್ ಇರೋ ಕಡೆ ಕುಚ್ಚು ಬರುತ್ತೆ. ಪಕ್ಕದಲ್ಲೇ ಇನ್ನೊಂದು ಲಾಕ್ ಅಥವಾ ಸಿಂಗಲ್ ಕ್ರೋಶೆ. 1 2 1 2 3 4 5 6 7 8 ಚೈನ್ಸ್ ಹಾಕ್ಕೊಂಡು ಹಿಂದಕ್ಕೆ ಯು ಶೇಪ್ ಬರೋಂಗೆ ಹಾಕೊಳ್ಳೋಣ. ಒಂದು 5 ಚೈನ್ ಆಗೋಷ್ಟು ಗ್ಯಾಪ್ಗೆ ಹಾಕೊಳ್ಳೋಣ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ. 1 2 3 4 5 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ಹಂಗೆ ಲಾಕ್ ಹಾಕೊಳ್ಳೋಣ. ಬೇಸು ತುಂಬ ಸಿಂಪಲ್ ಆಗಿದೆ. 5 ಚೈನ್ ಸಿಂಗಲ್ ಕ್ರೋಶೆ, 8 ಚೈನ್ ಸಿಂಗಲ್ ಕ್ರೋಶೆ, ಹಿಂದಕ್ಕೆ ಲಾಕ್ ಮಾಡಿಕೊಂಡು ಸಿಂಗಲ್ ಕ್ರೋಶೆ, 5 ಚೈನ್ ಸಿಂಗಲ್ ಕ್ರೋಶೆ, 8 ಚೈನ್ ಸಿಂಗಲ್ ಕ್ರೋಶೆ, 5 ಚೈನ್, 5 ಚೈನ್ ಲಾಕ್, 8 ಚೈನ್ ಲಾಕ್, 5 ಚೈನ್ ಲಾಕ್, 8 ಚೈನ್ ಲಾಕ್, 5 8 ಹಂಗೆ ಹಾಕೊಳ್ತಾ ಬರೋಣ. ಯು ಶೇಪಾಗಿ ಲಾಕ್ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ, ನೆಕ್ಸ್ಟು 5 ಚೈನ್, ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ, ನೆಕ್ಸ್ಟ್ 8 ಚೈನ್, 5 ಚೈನ್ ಆಗೋಷ್ಟಿಗೆ ಲಾಕ್ ಮಾಡ್ಕೊಳ್ಳೋಣ. ಪಕ್ಕದಲ್ಲೇ ಇನ್ನೊಂದು ಲಾಕ್ ಹಾಕೊಳ್ಳೋಣ. ನೆಕ್ಸ್ಟ್ 5 ಚೈನ್ ಲಾಕ್, 2 ಸಲ ಲಾಕ್ ಮಾಡ್ಕೊಳ್ಳೋಣ. 8 ಚೈನ್ ಡಬಲ್ ಲಾಕ್. ಹೀಗೆ ಸ್ಯಾರಿ ಪೂರ್ತಿ ಹಾಕೊಬೇಕು. 5 ಚೈನ್ ಲಾಕ್, 8 ಚೈನ್ ಲಾಕ್, 5 ಚೈನ್ ಡಬಲ್ ಲಾಕ್, 8 ಚೈನ್ ಡಬಲ್ ಲಾಕ್. ಸಿಂಗಲ್ ಲಾಕು ಮಾಡ್ಕೊಬೋದು. ತೀರಾ ಹತ್ರ ಬರುತ್ತೆ ಕುಚ್ಚು ಅಂದ್ಬಿಟ್ಟು ಡಬಲ್ ಲಾಕ್ ಮಾಡ್ಕೊತಾ ಇದ್ದೀವಿ. ನೀವು ಇನ್ನೂ ಜಾಸ್ತಿ ಬೇಕಾದ್ರೂ ಮಾಡ್ಕೊಬೋದು. ನೋಡಿ, ಲಾಸ್ಟಲ್ಲಿ 5 ಚೈನ್ ಲಾಕ್, ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 8 ಚೈನ್ ಯು ಶೇಪಾಗೆ 5 ಚೈನ್ ಆಗೋಷ್ಟೊತ್ತಕ್ಕೆ ಲಾಕ್ ಮಾಡ್ಕೊಳ್ಳೋಣ. ಪಕ್ಕದಲ್ಲೇ ಇನ್ನೊಂದು ಲಾಕ್, ನೆಕ್ಸ್ಟ್ 5 ಚೈನ್,
ಪಕ್ಕದಲ್ಲಿ ಇನ್ನೊಂದು ಲಾಕ್, 8 ಚೈನ್, ಇದಕ್ಕೆ ಸ್ವಲ್ಪ ಲಾಕ್, ಪಕ್ಕದಲ್ಲೇ ಇನ್ನೊಂದು ಲಾಕ್. ಇಲ್ಲಿ ಅಡ್ಜಸ್ಟ್ ಮಾಡೋಕ್ಕೋಸ್ಕರ ಜಾಸ್ತಿ ಅಗಲ ಬಿಟ್ಕೊಳ್ಳುತ್ತೆ ಅಂದ್ಬಿಟ್ಟು 4 ಚೈನ್ ಲಾಕ್ ಮಾಡಿ. ನೆಕ್ಸ್ಟ್ 8 ಚೈನ್ ಜಾಸ್ತಿ ಇದೆ ನೋಡಿ, ಇಲ್ಲಿ 3 ಸಿಂಗಲ್ ಕ್ರೋಶೆ ಮಾಡಿದ್ರೆ ಇನ್ನೂ ಗ್ಯಾಪ್ ಜಾಸ್ತಿ ಕಾಣುತ್ತೆ, ಅದಕ್ಕೋಸ್ಕರ ಇಲ್ಲಿ 3 ಚೈನ್ ಲಾಕ್ ಮಾಡಿ, ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡಿ 8 ಚೈನ್ಸ್ ಹಾಕ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಅಡ್ಜಸ್ಟ್ ಮಾಡಿ ಹಾಕ್ಕೊಬೇಕು, ಇಲ್ಲಾಂದರೆ ಜಾಸ್ತಿ ಗ್ಯಾಪ್ ಬಂದರೂ ಚೆನ್ನಾಗಿರಲ್ಲ. ಲಾಸ್ಟಲ್ಲಿ 8 ಚೈನ್ ಹಾಕಿ ಲಾಕ್ ಮಾಡಿ, ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡಿ 1 2 3 ಚೈನ್ಸ್ ಹಾಕಿ ಸೂಜಿ ಅಲ್ಲೇ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಆ ನೀಡೆಲ್ಲ ಮೇಲಕ್ಕೆತ್ತಿ ಆ ದಾರನ ಟೈಟ್ ಮಾಡ್ಕೊಳ್ಳೋಣ. ಈಗ ಮಣಿ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ಗೆ 3 mm ಮಣಿ, ಗೋಲ್ಡ್ ನಿಮ್ಮ ಸೀರೆ ಸರಿ ಯಾವ ಕಲರ್ ಇದೆಯೋ ನೋಡಿಕೊಂಡು ಮಣಿ ತೊಗೊಳ್ಳಿ. ಕಾಪರ್ ಇದ್ದರೆ ಕಾಪರ್, ಗೋಲ್ಡ್ ಇದ್ದರೆ ಗೋಲ್ಡು, ಸಿಲ್ವರ್ ಇದ್ದರೆ ಸಿಲ್ವರ್. ಈಗ ಸ್ಯಾರಿ ಕಲರ್ ತೊಗೊಂಡಿದ್ದೀನಿ, ಸ್ಯಾರಿ ಕಲರ್ ಗ್ರೀನ್ ಇದೆ. 6 ಎಳೆ ದಾರ, ಲಾಕ್ ಮೇಲೆ ದಾರ ಎಳ್ಕೊಂಡ್ಬಂದು ಲಾಕ್ ಮಾಡ್ಕೊಳ್ಳೋಣ. ಪಕ್ಕದಲ್ಲೇ 5 ಚೈನ್ಸ್ ಒಳಗಡೆ ಒಂದು ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 5 ಚೈನ್ಸ್ ಹಾಕ್ಕೊಂಡು ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟು 8 ಚೈನ್ಸ್ ಒಳಗಡೆ ಸೂಜಿ ಮೇಲೆ ದಾರ ಸುತ್ತಕೊಂಡು 8 ಚೈನ್ ಒಳಗಡೆ ಹೋಗಿ ದಾರ ತೆಕ್ಕೊಂಡು ನೋಡಿ, 8 ಚೈನ್ ಒಳಗಡೆ ಹೋಗಿ ದಾರ ತೆಕ್ಕೊಂಡು ಸೂಜಿ ಮೇಲೆ 3 ಎಳೆ ಆಗಿರುತ್ತೆ, 3ಕ್ಕೂ ಸೇರಿ ದಾರ ಎಳ್ಕೊಳ್ಳೋಣ. ಅದಕ್ಕೆ ಹಾಫ್ ಡಬಲ್ ಕ್ರೋಶೆ ಅಂತ ಕರೀತಾರೆ. ಅಲ್ಲಿ 7 ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. 6 7 7 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈಗ ದಾರ ಮೇಲೆ ಎಳ್ಕೊಂಡು 3 mm ಬೀಡ್ ತೊಗೊಂಡಿದ್ವಲ್ಲ, ಅಲ್ಲಿ 3 ಮಣಿ ಹಾಕ್ಕೋಬೇಕು. ನೋಡಿ 3 ಮಣಿ ತೊಗೊಂಡು ಸೂಜಿನ ಒಳಗೆ ಹಾಕಿ ಒಂದೇ ಒಂದು ಮಣಿ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಸೂಜಿ ಒಳಗೆ ಹಾಕಿ ದಾರ ಒಳಗೆ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಒಂದೊಂದೇ ಬೀಡ ಹಾಕಿ ಒಂದೊಂದಕ್ಕೆ ಲಾಕ್ ಮಾಡ್ಕೊತಾ ಬರೋಣ. ನೆಕ್ಸ್ಟು 7th ಹಾಫ್ ಡಬಲ್ ಕ್ರೋಶೆ ಇತ್ತಲ್ಲ, ಅದ್ರ ಒಳಗೆ ಹೋಗಿ ದಾರ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟು 6 ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. 2 3 4 5 6 ಆಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. 5 ಚೈನ್ ಇರೋ ಕಡೆ 5 ಚೈನ್. ನೆಕ್ಸ್ಟ್ 1 ಹಾಫ್ ಡಬಲ್ ಕ್ರೋಶ, 2 3 4 5 6 7 ಮಣಿ ತಗೊಂಡು ಒಂದು ಮಣಿ ಹಾಕಿ ಲಾಕ್ ಮಾಡೋಣ, ಇನ್ನೊಂದು ಮಣಿ ಹಾಕಿ ಲಾಕ್ ಮಾಡೋಣ, ಇನ್ನೊಂದು ಮಣಿ ಹಾಕಿ ಲಾಕ್ ಮಾಡೋಣ. 3 ಲಾಕ್ ಚೈನ್, 3 ಮಣಿ ಹಾಕಿ ಲಾಕ್ ಆಯಿತು. 7th ಹಾಫ್ ಡಬಲ್ ಕ್ರೋಶದಿಂದ ದಾರ ಎಳ್ಕೊಂಡು ಲಾಕ್ ಮಾಡಿ ನೆಕ್ಸ್ಟು 6 ಹಾಫ್ ಡಬಲ್ ಕ್ರೋಶ ಆಡ್ಕೊಳ್ಳೋಣ. ಕನ್ಫ್ಯೂಸ್ ಮಾಡ್ಕೊಬೇಡಿ, ನಿಧಾನವಾಗಿ ಬೇಕಾದರೆ ನೀವು ಸ್ಪೀಡ್ ಕಡಿಮೆ ಮಾಡ್ಕೊಂಡು ನೋಡ್ಬೋದು. ಇಲ್ಲಿ ಲೆಂತಿ ವಿಡಿಯೋ ಆಗುತ್ತೆ ಅಂತ ನಾನು ಸ್ಪೀಡ್ ಮಾಡಿದ್ದೀನಿ. ಫೈವ್ ಚೈನ್, 8 ಚೈನ್ ಒಳಗಡೆ 7 ಹಾಫ್ ಡಬಲ್ ಕ್ರೋಶ. ನೆಕ್ಸ್ಟ್ ಬೀಡ್ ಹಾಕಿ ಲಾಕ್ ಮಾಡಿ 7th ಡಬಲ್ ಕ್ರೋಶಗೆ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 6 ಹಾಫ್ ಡಬಲ್ ಕ್ರೋಶ ಹಾಕಿ ನೆಕ್ಸ್ಟಿಗೆ ಲಾಕ್ ಮೇಲೆ ಲಾಕ್ ಮಾಡಿ 5 ಚೈನ್ಸ್ ಹಾಕಿ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗೋಣ.
ಲಾಸ್ಟಲ್ಲೂ ಅಷ್ಟೇ ಸೇಮ್ 7 ಹಾಫ್ ಡಬಲ್ ಕ್ರೋಶಾ ಬೀಡ್, 7 ಹಾಫ್ ಡಬಲ್ ಕ್ರೋಶಾಗೆ ಲಾಕ್, ನೆಕ್ಸ್ಟ್ 6 ಹಾಫ್ ಡಬಲ್ ಕ್ರೋಶಾ, ಲಾಕ್ ಮೇಲೆ ಲಾಕ್. ಇದು ತೋರಣ ಥರ ಡಿಸೈನ್ ಆಗುತ್ತೆ. ಫೈವ್ ಚೈನ್ ಇರೋ ಕಡೆ ಕುಚ್ಚು ಹಾಕೋಬೇಕು. ಪುಟ್ಟು ಬೇಬಿ ಕುಚ್ಚು ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ವಿ ಶೇಪ್ ಡಿಸೈನ್ ಅಥವಾ ತೋರಣ ಥರ ಡಿಸೈನ್ ಅಂತಾನು ಅನ್ಬೋದು. ಸೇಮ್ ತೋರಣ ಹೆಂಗಿರುತ್ತೋ ಆ ಥರ ಕಾಣುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ಬೀಡ್ ತೊಗೊಂಡು ಬೀಡ್ ಹಾಕಿ ಲಾಕ್ ಮಾಡಿ, 3 ಬೀಡು ಸಿಂಗಲ್ ಒಂದು ಬೀಡ್ ಹಾಕಿದ ತಕ್ಷಣ ಲಾಕ್ ಮಾಡಬೇಕು. ನೆಕ್ಸ್ಟ್ ಲಾಕ್ ಮೇಲೆ ಲಾಕ್. ಸೇಮ್ ಪ್ರೊಸೀಜರ್ ಲಾಸ್ಟಲ್ಲೂ ನೋಡಿ. ಲಾಸ್ಟಲ್ಲಿ 2, 3 ದಾರ ಹಿಂದೆ ಇಟ್ಕೊಳ್ಳಿ. ಅದನ್ನು ಫಸ್ಟ್ ಬೇಸ್ ಲೈನ್ದು 6 ಹಾಫ್ ಡಬಲ್ ಕ್ರೋಶಾ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಇಲ್ಲೂ ಸಹ 3 ಚೈನ್ಸ್ ಹಾಕಿ ನೀಡಲಲ್ಲೇ ಇಟ್ಕೊಂಡು ದಾರ ಕಟ್ ಮಾಡಿ ನೀಡಲಿಂದ ದಾರ ಮೇಲೆ ಎಳ್ಕೊಳ್ಳೋಣ. ಅಲ್ಲಿ ಟೈಟಾಗಿ ಎಳೆದು ಲಾಕ್ ಮಾಡ್ಕೊಳ್ಳೋಣ. ಈಗ ಗಮ್ ತಗೊಂಡು ಫ್ಯಾಬ್ರಿಕ್ದೇ ಸಿಗುತ್ತೆ ಗಮ್ಮು ಸ್ಟೋರ್ಸಲ್ಲಿ, ಅಲ್ಲಿಂದ ತೊಗೊಂಬಂದು ಗಂಟು ಮೇಲೆ ಸ್ಟಾರ್ಟಿಂಗ್ ರೈಟ್ ಸೈಡಲ್ಲಿ ಗಂಟು ಹಾಕಿರ್ತೀವಲ್ಲ ಹಿಂದೆಗಡೆ, ಅದಕ್ಕೊಂಚೂರು ಸೆಕ್ಯೂರ್ ಮಾಡಿ ಗಮ್ ಹಾಕಿ, ಲಾಸ್ಟಲ್ಲಿ ಚೈನ್ಸ್ ಹಾಕಿರ್ತೀವಲ್ಲ ಅದು ವಿ ಶೇಪ್ ಇದೆಯಲ್ಲ ಅಲ್ಲಿಗೆ 2 ದಾರನೂ ಸೇರಿಸಿ ಗಮ್ ಪೇಸ್ಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಏನಾದರೂ ಇತ್ತು ಅಂದರೆ ಕಟ್ ಮಾಡ್ಕೊಂಬಿಡಿ. ಗಮ್ ಹಾಕಿ ಸೆಕ್ಯೂರ್ ಮಾಡಿ. ಕ್ಲೀನಾಗಿ ಫಿನಿಶಿಂಗ್ ಬರುತ್ತೆ. ಹಂಗೆ ಬಿಟ್ಟರೆ ಚೆನ್ನಾಗಿ ಕಾಣಲ್ಲ, ದಾರ ಎಳ್ಕೊಂಡು ಬರೋ ಚಾನ್ಸಸ್ ಇರುತ್ತೆ. ಈಗ ಕುಚ್ಚು ಹಾಕಿದ್ಮೇಲೆ ಹಿಂದೆಗಡೆ ಬ್ಯಾಕ್ ಸೈಡ್ ತಿರುಗಿಸಿ ಜರಿ ಸುತ್ತಿರ್ತೀವಲ್ವ ಅದಕ್ಕೆ ಗಮ್ ಪೇಸ್ಟ್ ಮಾಡಿ. ದಾರ ಬಿಚ್ಕೊಳ್ಳಲ್ಲ, ಕುಚ್ಚು ಕಿತ್ತೋಗಲ್ಲ. ನೋಡಿ ಕುಚ್ಚು ಹೇಗೆ ಬಂದಿದೆ ಅಂತ. ಸೇಮ್ ವಿ ಶೇಪ್ ಅಂತ ಡಿಸೈನ್ ಇಲ್ಲಿದ್ನಲ್ಲ ಸೇಮ್ ಅದೇ ಥರ ಅಷ್ಟೇ ಉದ್ದ ಕುಚ್ಚು ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಚಿಕ್ಕ ಚಿಕ್ಕ ಬೇಬಿ ಕುಚ್ಚು ಥರ ಚೆನ್ನಾಗಿ ಕಾಣುತ್ತೆ ಅದು. ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ. ವಿ ಶೇಪ್ ತೋರಣ ಡಿಸೈನ್ ಅಂತ ಹೇಳಿದ್ನಲ್ಲ ಸೇಮ್ ತೋರಣ ಥರನೇ ಇದೆ ಡಿಸೈನ್. ನೋಡಿ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.